ಪ್ರಿಯ ವಿದ್ಯಾರ್ಥಿಗಳೇ, ನಾನು ಅಶೋಕ್ ಕುಮಾರ್, ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರು. ಪ್ರಸ್ತುತ ನಾನು ಸ್ವಿಸ್ನ ಸಂವಿಧಾನದ ಪ್ರಜಾ ನಿರ್ಧಾರ ಮತ್ತು ಪ್ರಜಾ ನಿರ್ದೇಶನ ಎಂಬ ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಎರಡು ಪ್ರಮುಖ ಸಾಧನಗಳ ಬಗ್ಗೆ ನಿಮಗೆ ವಿವರಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಜಾ ನಿರ್ಧಾರ ಮತ್ತು ಪ್ರಜಾ ನಿರ್ದೇಶನ. ಪ್ರಜಾ ನಿರ್ಧಾರ ಅಂದರೆ ರೆಫರೆಂಡಮ್ ಅಂತೇಳಿ ಕರಿತೇವೆ. ಅಂದರೆ ಪ್ರಜೆಗಳ ನಿರ್ಧಾರಕ್ಕೆ ಶಾಸನ ರಚನೆ ಮಾಡುವುದನ್ನು ಮತ್ತು ಸಂವಿಧಾನ ತಿದ್ದುಪಡಿ ಮಾಡುವುದನ್ನು ಒಪ್ಪಿಸುವುದು. ಅದಕ್ಕೆ ಪ್ರಜೆಗಳು ತಮ್ಮ ಒಪ್ಪಿಗೆಯನ್ನು ನೀಡಿದರೆ ಮಾತ್ರ ಅದು ಪರಿಗಣಿಸಲ್ಪಡುತ್ತದೆ. ಪ್ರಜಾ ನಿರ್ಧಾರ ಅಂದರೆ ಫೆಡರಲ್ನ ಶಾಸಕಾಂಗಗಳು ಸಂವಿಧಾನಕ್ಕೆ ಕೆಲವು ತಿದ್ದುಪಡಿಗಳನ್ನು ತರಲು ಅಥವಾ ಪೂರ್ಣವಾಗಿ ಪುನರ್ರಚಿಸಲು ಒಪ್ಪಿ ಅನುಮೋದನೆಯನ್ನು ನೀಡಿದರೆ ಅಂತಹ ತಿದ್ದುಪಡಿ ಅದನ್ನು ಪ್ರಜೆಗಳ ಒಪ್ಪಿಗೆಗೆ ಬಿಡಬೇಕಾಗುತ್ತದೆ ಹಾಗೂ ಕ್ಯಾಂಟನ್ಗಳ ಅನುಮೋದನೆಗೆ ಒಪ್ಪಿಸಬೇಕಾಗುತ್ತದೆ. ಇದನ್ನೇ ನಾವು ಪ್ರಜಾ ನಿರ್ಧಾರ ಎಂಬಂತೆ ಕರೆಯೋದು. ಇದನ್ನು ಬಹುಮತದ ಮತದಾರರು ಒಪ್ಪಿಗೆಯನ್ನು ಸೂಚಿಸಬೇಕು. ಒಟ್ಟು ಕ್ಯಾಂಟನ್ಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಕ್ಯಾಂಟನ್ಗಳು ಒಪ್ಪಿ ಅನುಮೋದಿಸಿದರೆ ಮಾತ್ರ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಾಗ್ತದೆ. ಇದನ್ನು ಪ್ರಜಾ ನಿರ್ಧಾರ ಎಂಬಂತೆ ಕರಿತೇವೆ. ಪ್ರಜಾ ನಿರ್ದೇಶನ ಅಂದ್ರೆ ಏನು? ಪ್ರಜಾ ನಿರ್ದೇಶನ ಅಂದ್ರೆ ಪ್ರಜೆಗಳು ನಿರ್ದೇಶನವನ್ನು ನೀಡೋದು. ಯಾರಿಗೆ ನಿರ್ದೇಶನವನ್ನು ನೀಡೋದು? ಶಾಸಕಾಂಗಕ್ಕೆ ನಿರ್ದೇಶನವನ್ನು ನೀಡೋದು. ಯಾವ ಕಾರಣಕ್ಕೆ ನಿರ್ದೇಶನವನ್ನು ನೀಡೋದು? ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲು ಅಥವಾ ಸಂವಿಧಾನವನ್ನು ಪುನರ್ ರಚನೆ ಮಾಡಲಿಕ್ಕೆ ಪ್ರಜೆಗಳು ಶಾಸಕಾಂಗಕ್ಕೆ ನಿರ್ದೇಶನವನ್ನು ನೀಡುವುದನ್ನೇ ನಾವು ಪ್ರಜಾ ನಿರ್ದೇಶನ ಎಂಬಂತೆ ಕರಿತೇವೆ. ಅಂದರೆ ಸಂವಿಧಾನಕ್ಕೆ ಭಾಗಶಃ ತಿದ್ದುಪಡಿ ಅಥವಾ ಪೂರ್ಣ ತಿದ್ದುಪಡಿಯನ್ನು ತರಲು 1 ಲಕ್ಷ ಮತದಾರ ನಾಗರಿಕರು ಸಹಿಯನ್ನು ಮಾಡಿ ಮನವಿಯನ್ನು ಸಲ್ಲಿಸಿದರೆ ಆಗ ಶಾಸಕಾಂಗ ಸಂವಿಧಾನ ತಿದ್ದುಪಡಿ ಅಥವಾ ಪುನರ್ರಚನೆಯ ಮಸೂದೆಯನ್ನು ಸಿದ್ಧಗೊಳಿಸುತ್ತೆ. ಹೀಗೆ ಸಿದ್ಧಗೊಳಿಸಿ ಅದನ್ನು ಪ್ರಜೆಗಳ ಒಪ್ಪಿಗೆಗೆ ಸಲ್ಲಿಸಬೇಕಾಗತ್ತೆ. ನೋಡಿ, ಪ್ರಜಾ ನಿರ್ದೇಶನವೂ ಸಹ ಪ್ರಜಾ ನಿರ್ಧಾರಕ್ಕೆ ಬಿಡಬೇಕಾಗುತ್ತದೆ. ಪ್ರಜಾ ನಿರ್ಧಾರದ ಫಲಿತಾಂಶ ಪ್ರಜಾ ನಿರ್ದೇಶನದ ಪರವಾಗಿ ಬಂದರೆ ಆಗ ಫೆಡರಲ್ ಅಸೆಂಬ್ಲಿಯನ್ನು ವಿಸರ್ಜನೆ ಮಾಡಬೇಕು. ನೂತನ ಫೆಡರಲ್ ಅಸೆಂಬ್ಲಿ ಚುನಾವಣೆ ನಡೆಸಬೇಕಾಗತ್ತೆ. ಆ ನಂತರ ಫೆಡರಲ್ ಅಸೆಂಬ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಂಥ ಫೆಡರಲ್ ಅಸೆಂಬ್ಲಿಯು ಸಂವಿಧಾನ ತಿದ್ದುಪಡಿಯ ಕರಡನ್ನು ಸಿದ್ಧಪಡಿಸಿ ಮತ್ತೆ ಪ್ರಜಾ ನಿರ್ಧಾರಕ್ಕೆ ಒಪ್ಪಿಸುತ್ತೆ. ಇದಕ್ಕೆ ಬಹುಮತದಲ್ಲಿ ಮತದಾರರು ಮತ್ತು ಕ್ಯಾಂಟನ್ಗಳು ಒಪ್ಪಿ ಅನುಮೋದಿಸಿದಾಗ ಮಾತ್ರವೇ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಿಕ್ಕೆ ಸಾಧ್ಯ. ತುಂಬ ಸರಳವಾಗಿ ಹೇಳೋದಾದರೆ ಪ್ರಜಾ ನಿರ್ದೇಶನ ಅಂದರೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲು ಸಂವಿಧಾನವನ್ನು ಪರಿಷ್ಕರಣೆ ಮಾಡಲು 1 ಲಕ್ಷ ಮತದಾರರು ಸಹಿಯನ್ನು ಮಾಡಿ ಶಾಸಕಾಂಗಕ್ಕೆ ಸಲ್ಲಿಸಿದರೆ ಆಗ ಆ ಶಾಸಕಾಂಗ ಪ್ರಜೆಗಳ ನಿರ್ದೇಶನದಂತೆ ತಿದ್ದುಪಡಿ ಮಸೂದೆಯನ್ನು ಸಿದ್ಧಗೊಳಿಸಬೇಕು. ಸಿದ್ಧಗೊಳಿಸಿ ಆ ಮಸೂದೆಯನ್ನು ಪ್ರಜಾ ನಿರ್ಧಾರಕ್ಕೆ ಬಿಡಬೇಕು. ಪ್ರಜಾ ನಿರ್ಧಾರಕ್ಕೆ ಬಿಟ್ಟಾಗ ಆ ಫಲಿತಾಂಶ ಏನಿದೆ ಅದು
ಅದು ಪ್ರಜಾ ನಿರ್ದೇಶನದ ಪರವಾಗಿ ಬಂದ್ರೆ ಫೆಡರಲ್ ಅಸೆಂಬ್ಲಿ ವಿಸರ್ಜನೆ ಆಗುತ್ತೆ, ವಿಸರ್ಜಿಸಬೇಕು, ಹೊಸದಾಗಿ ಚುನಾವಣೆಗಳು ನಡೀಬೇಕು. ಯಾಕೆ ವಿಸರ್ಜನೆ ಮಾಡಬೇಕು ಎನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕೆ ವಿಸರ್ಜನೆ ಮಾಡಬೇಕು ಅಂದ್ರೆ ಇಲ್ಲಿ ಶಾಸನ ರೂಪಿಸುವ ಜವಾಬ್ದಾರಿ ಶಾಸಕಾಂಗದ್ದು, ಪ್ರಜೆಗಳ ಭಾವನೆಯನ್ನು ಅರ್ಥ ಮಾಡ್ಕೊಳ್ಬೇಕಾದಂಥ ಜವಾಬ್ದಾರಿ ಶಾಸಕಾಂಗದ್ದು. ಶಾಸಕಾಂಗ ಕ್ರಿಯಾಶೀಲವಾಗಿಲ್ಲ, ಪ್ರಜೆಗಳ ಭಾವನೆಯನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ವಿಫಲವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಪ್ರಜೆಗಳೇ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನಂತರ ಪ್ರಜೆಗಳು ಅಭಿಪ್ರಾಯದ ಪ್ರಕಾರ ಬಹುಮತದ ಪ್ರಜೆಗಳು ಅದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ ಅಂದರೆ ಆಗ ಅಸೆಂಬ್ಲಿ ಅದರ ಕಾರ್ಯ ಸಮಂಜಸವಾಗಿ ಮಾಡ್ತಾ ಇಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿ ಆ ಅಸೆಂಬ್ಲಿನೇ ವಿಸರ್ಜನೆ ಆಗುತ್ತೆ. ನಂತರ ಅಸೆಂಬ್ಲಿಗೆ ಅಂದರೆ ಶಾಸಕಾಂಗಕ್ಕೆ ಹೊಸದಾಗಿ ಚುನಾವಣೆಗಳು ನಡೆಯುತ್ತೆ. ಚುನಾವಣೆ ನಡೆದ ಮೇಲೆ ಹೊಸ ಅಸೆಂಬ್ಲಿ ಮತ್ತೆ ಆ ಶಾಸನವನ್ನ ರಚನೆ ಮಾಡಿ ತಿದ್ದುಪಡಿ ಮಸೂದೆಯನ್ನು ರಚನೆ ಮಾಡಿ ಜನತೆಯ ಒಪ್ಪಿಗೆಗೆ ಬಿಟ್ಟು ಪ್ರಜಾ ನಿರ್ಧಾರ ನೀಡಿದ ನಂತರ, ಕ್ಯಾಂಟನ್ಗಳು ಒಪ್ಪಿದ ನಂತರ ಆ ತಿದ್ದುಪಡಿ ಊರ್ಜಿತವಾಗುತ್ತೆ. ಈ ಎರಡು ಅಂಶಗಳು ಪ್ರಜಾ ನಿರ್ಧಾರ ಮತ್ತು ಪ್ರಜಾ ನಿರ್ದೇಶನಕ್ಕೆ ಸಂಬಂಧಪಟ್ಟಂತಹ ಅಂಶಗಳು. ಮತ್ತೆ ನಾವು ಈ ಪ್ರಜಾ ನಿರ್ಧಾರ ಮತ್ತು ಪ್ರಜಾ ನಿರ್ದೇಶನವನ್ನ ಅದರ ಗುಣ ಮತ್ತು ದೋಷಗಳನ್ನ ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ ಪ್ರಜಾ ನಿರ್ಧಾರ. ಪ್ರಜಾ ನಿರ್ಧಾರವನ್ನ ನಾವು ಎರಡು ರೀತಿಯಲ್ಲಿ ವರ್ಗೀಕರಿಸಬಹುದು. ಒಂದು ಐಚ್ಛಿಕ ಪ್ರಜಾ ನಿರ್ಧಾರ, ಮತ್ತೊಂದು ಕಡ್ಡಾಯ ಪ್ರಜಾ ನಿರ್ಧಾರ ಎನ್ನುವಂಥದ್ದು. ಐಚ್ಛಿಕ ಪ್ರಜಾ ನಿರ್ಧಾರ ಇದನ್ನ 1874 ನಂತರ ಐಚ್ಛಿಕ ಪ್ರಜಾ ನಿರ್ಧಾರ ಎನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಐಚ್ಛಿಕ ಪ್ರಜಾ ನಿರ್ಧಾರ ಅಂದ್ರೆ ಜನರು ಯಾವುದಾದರೂ ಒಂದು ಮಸೂದೆಯನ್ನ ಪ್ರಜೆಗಳ ನಿರ್ಧಾರಕ್ಕೆ ಒಪ್ಪಿಸಬೇಕೆಂಬ ಒತ್ತಾಯವನ್ನ ಮಾಡಿದರೆ ಅಂತಹ ಮಸೂದೆಯನ್ನ ಪ್ರಜೆಗಳ ನಿರ್ಧಾರಕ್ಕೆ ಒಪ್ಪಿಸಬೇಕಾಗತ್ತೆ. ಅಂದರೆ ಪ್ರಜೆಗಳು ಒತ್ತಾಯವನ್ನು ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಅಂದ್ರೆ ಫೆಡರಲ್ ಅಸೆಂಬ್ಲಿ ಕೆಲವು ಸಂದರ್ಭಗಳಲ್ಲಿ ತುರ್ತಾಗಿ ಶಾಸನವನ್ನು ರಚನೆ ಮಾಡುತ್ತೆ. ತುರ್ತಾಗಿ ಶಾಸನವನ್ನು ರಚನೆ ಮಾಡಿ ಅದನ್ನ ಜಾರಿಗೆ ತರುತ್ತೆ, ಅಂಗೀಕರಿಸಿ ಜಾರಿಗೆ ತರುತ್ತೆ. ಹೀಗೆ ಅಂಗೀಕರಿಸಲ್ಪಟ್ಟಂತಹ ಕಾಯಿದೆಯನ್ನ 1 ವರ್ಷದ ಅವಧಿಯ ಒಳಗಡೆ ಜನಪ್ರಿಯ ಮತದ ಮೂಲಕ ಅದನ್ನ ಅಂಗೀಕರಿಸಬೇಕು, ಕಡ್ಡಾಯವಾಗಿ ಅದನ್ನು ಅಂಗೀಕರಿಸಲೇಬೇಕು. ಆದರೆ ಪ್ರಜೆಗಳು ತಾವು ಬಯಸಿದ್ರೆ ಯಾವುದೇ ಕಾಯಿದೆಯನ್ನ ಪ್ರಜೆಗಳ ನಿರ್ಧಾರಕ್ಕೆ ಒಪ್ಪಿಸುವಂತೆ 50,000 ಮತದಾರರು ಮತ್ತು 8 ಕ್ಯಾಂಟನ್ಗಳೇನಿದೆ, ಆ 8 ಕ್ಯಾಂಟನ್ಗಳು ಫೆಡರಲ್ ಅಸೆಂಬ್ಲಿ ಅಂಗೀಕರಿಸಿದ ತುರ್ತು ಕಾನೂನುಗಳನ್ನು ಐಚ್ಛಿಕ ಪ್ರಜಾ ನಿರ್ಧಾರಕ್ಕೆ ಒಪ್ಪಿಸುವಂತೆ ಒತ್ತಾಯವನ್ನು ಮಾಡಬಹುದು. ಅಂದರೆ 50,000 ಮತದಾರರು 8 ಕ್ಯಾಂಟನ್ಗಳು ಒತ್ತಾಯ ಮಾಡಿದಾಗ ಏನು ತುರ್ತು ಕಾನೂನುಗಳನ್ನು ಮಾಡಿರುತ್ತೆ ಈ ಶಾಸಕಾಂಗ, ಅದನ್ನ ಪ್ರಜೆಗಳ ನಿರ್ಧಾರಕ್ಕೆ ಒಪ್ಪಿಸಬೇಕು. ಇದನ್ನ ನಾವು ಐಚ್ಛಿಕ ಪ್ರಜಾ ನಿರ್ಧಾರ ಅಂತ ಹೇಳಿ ಕರಿತೀವಿ. ಅಂದ್ರೆ ಜನರೇ ಒತ್ತಾಯ ಮಾಡುವಂಥದ್ದು. ಈ ಕಾಯಿದೆಯೊಂದನ್ನ, ಕಾನೂನೊಂದನ್ನ ನೀವು ಪ್ರಜಾ ನಿರ್ಧಾರಕ್ಕೆ ಒಪ್ಪಿಸಬೇಕು ಅಂತ ಹೇಳಿ. ಕಡ್ಡಾಯ ಪ್ರಜಾ ನಿರ್ಧಾರ ಇದೆ. ಇದು 1848 ಸ್ವಿಸ್ ಸಂವಿಧಾನದಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಕಡ್ಡಾಯ ಪ್ರಜಾ ನಿರ್ಧಾರದ ಬಗ್ಗೆ ಹೇಳುವುದಾದ್ರೆ, ಮತದಾರರ ಒಪ್ಪಿಗೆಯ ಜೊತೆಗೆ ನಿರ್ದಿಷ್ಟ ಸಂಖ್ಯೆಯ ಕ್ಯಾಂಟನ್ಗಳು ಉದ್ದೇಶಿತ ಸಂವಿಧಾನ ತಿದ್ದುಪಡಿಗೆ ಒಪ್ಪಿಗೆಯನ್ನು ನೀಡಲೇಬೇಕು. ಇದನ್ನ ನಾವು ಕಡ್ಡಾಯ ಪ್ರಜಾ ನಿರ್ಧಾರ ಅಂತ ಹೇಳಿ ಕರಿತೇವೆ. ಸಂವಿಧಾನಾತ್ಮಕವಾಗಿ ಕಡ್ಡಾಯವಾಗಿ ಪ್ರಜಾ ನಿರ್ಧಾರ ಅಥವಾ ಪ್ರಜಾ ನಿರ್ಣಯಕ್ಕೆ ಅದನ್ನು ಒಪ್ಪಿಸಲೇಬೇಕು. ಇದನ್ನ ನಾವು ಕಡ್ಡಾಯ ಪ್ರಜಾ ನಿರ್ಧಾರ ಅಂತ ಹೇಳಿ ಕರಿತೇವೆ. ಅಂದ್ರೆ ಉದ್ದೇಶಿತ ತಿದ್ದುಪಡಿ ಏನಿದೆ, ಆ ಉದ್ದೇಶಿತ
ತಿದ್ದುಪಡಿಯನ್ನ ಪ್ರಜಾ ನಿರ್ಧಾರಕ್ಕೆ ಒಪ್ಪಿಸಬೇಕು. ಅದು ಕಡ್ಡಾಯ ಪ್ರಜಾ ನಿರ್ಧಾರ. ಈ ಪ್ರಜಾ ನಿರ್ಧಾರ ಏನಿದೆ ಅಂದರೆ ಐಚ್ಛಿಕ ಪ್ರಜಾ ನಿರ್ಧಾರ ಮತ್ತು ಕಡ್ಡಾಯ ಪ್ರಜಾ ನಿರ್ಧಾರ ಏನಿದೆ, ಈ ಎರಡು ಅಂಶಗಳು ಇವುಗಳು ತಮ್ಮದೇ ಆದಂತಹ ಗುಣದೋಷಗಳನ್ನು ಹೊಂದಿವೆ. ನಾವು ಒಟ್ಟಾರೆಯಾಗಿ ಪ್ರಜಾ ನಿರ್ಧಾರದ ಗುಣದೋಷಗಳು ಅಂಥೇಳಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳೋಣ. ಈ ಪ್ರಜಾ ನಿರ್ಧಾರದ ಗುಣದೋಷಗಳು ಏನು? ಮೊದಲನೇದಾಗಿ ಪ್ರಜಾ ನಿರ್ಧಾರದ ಗುಣಗಳು ಅಂತ. ಗುಣಗಳು ಅಂದರೆ ಮೊದಲನೇದಾಗಿ ಜನರ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವಂಥದ್ದು. ಪ್ರಜಾ ನಿರ್ಧಾರದ ಮೂಲಕ ಜನರು ತಮ್ಮ ಅಭಿಪ್ರಾಯಗಳನ್ನು ನೇರವಾಗಿ ಅಭಿವ್ಯಕ್ತಗೊಳಿಸಲಿಕ್ಕೆ ಅವಕಾಶ ಇದೆ. ತಮ್ಮ ಪರಮಾಧಿಕಾರ ಏನಿದೆ, ತಮ್ಮ ಕಾನೂನಿನ ಬಗೆಗೆ ಇರುವಂತಹ ಸಂವಿಧಾನ ತಿದ್ದುಪಡಿಯ ಬಗ್ಗೆ ಇರುವಂತಹ ಅಭಿಪ್ರಾಯವನ್ನು ಜನರೇ ನೇರವಾಗಿ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇದನ್ನು ಜನರ ಸಾರ್ವಭೌಮತ್ವವನ್ನು ಪ್ರಜಾ ನಿರ್ಧಾರ ಎತ್ತಿ ಹಿಡಿಯುತ್ತದೆ ಅಂತೇಳಿ ಹೇಳ್ಬೋದು. ಎರಡನೆಯ ಗುಣ ಅಂದರೆ ರಾಜಕೀಯ ಪಕ್ಷಗಳ ಪ್ರಾಮುಖ್ಯತೆಯನ್ನು ಕಡಿಮೆಗೊಳಿಸುತ್ತದೆ. ಪ್ರಜಾಪ್ರಭುತ್ವ ಅಂದರೆ ರಾಜಕೀಯ ಪಕ್ಷಗಳ ಆಳ್ವಿಕೆ. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳ ಪಾತ್ರವೇ ಅಂತಿಮವಾದಂಥದ್ದು. ಎಲ್ಲವನ್ನ ಜನತೆಯಿಂದ ಚುನಾಯಿತವಾದಂಥ ರಾಜಕೀಯ ಪಕ್ಷದ ಸರ್ಕಾರವೇ ಅಂತಿಮವಾಗಿ ತೀರ್ಮಾನವನ್ನು ಮಾಡುತ್ತೆ. ಆದರೆ ಇಲ್ಲಿ ಪ್ರಜಾ ನಿರ್ಧಾರದ ಸಂದರ್ಭದಲ್ಲಿ ಶಾಸನಗಳನ್ನು ಅಂಗೀಕರಿಸುವ ಮತ್ತು ತಿರಸ್ಕರಿಸುವ ಅಂತಿಮ ಅಧಿಕಾರ ಜನರಿಗೆ ಇರುವುದರಿಂದ ರಾಜಕೀಯ ಪಕ್ಷಗಳ ಪಾತ್ರ ಹಾಗೂ ಪ್ರಾಮುಖ್ಯತೆ ಕಡಿಮೆಯಾಗುತ್ತೆ. ದೆನ್ ಮೂರನೇ ಅಂಶ ಬಹುಮತದ ಸರ್ವಾಧಿಕಾರದಿಂದ ರಕ್ಷಣೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಮತ ಪಡೆದ ಪಕ್ಷ ಆಳ್ವಿಕೆಯನ್ನು ಮಾಡುತ್ತೆ. ಬಹುಮತ ಇದ್ದರೆ ವಿರೋಧ ಪಕ್ಷವನ್ನು ಅದು ಕಡೆಗಣಿಸುತ್ತೆ. ಇಂತಹ ಸಂದರ್ಭದಲ್ಲಿ ಪ್ರಜಾ ನಿರ್ಧಾರವು ಬಹುಮತ ಪಡೆದ ಪಕ್ಷದ ಸರ್ವಾಧಿಕಾರತ್ವ ಧೋರಣೆಯನ್ನು ತಡೆಗಟ್ಟುತ್ತೆ. ಪ್ರಜೆಗಳ ಒಪ್ಪಿಗೆಗೆ ಶಾಸಕಾಂಗದ ತೀರ್ಮಾನಗಳನ್ನು ಬಿಡಬೇಕಾಗಿರೋದ್ರಿಂದ ಆಗ ಬಹುಮತ ಪಡೆದ ಪಕ್ಷ ಸರ್ವಾಧಿಕಾರಿಯಂತೆ ವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೂರನೇ ಅಂಶ ಜನಸಮೂಹಕ್ಕೆ ರಾಜಕೀಯ ಶಿಕ್ಷಣವನ್ನು ನೀಡುತ್ತೆ. ಪ್ರಜಾ ನಿರ್ಧಾರದಿಂದ ರಾಜಕೀಯ ಶಿಕ್ಷಣ ಹೇಗೆ ದೊರೆಯುತ್ತದೆ ಅಂದರೆ ರಾಜಕೀಯ ಚಟುವಟಿಕೆಗಳಲ್ಲಿ ಜನರೇ ನೇರವಾಗಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಅಂದರೆ ಶಾಸನ ರಚನೆಯಲ್ಲಿ ತಮ್ಮನ್ನು ಜನರೇ ತೊಡಗಿಸಿಕೊಳ್ತಾರೆ. ಹಾಗಾಗಿ ಅವರಿಗೆ ದೇಶ ಪ್ರೇಮ ಬರುತ್ತೆ, ದೇಶದ ಬಗ್ಗೆ ಒಂದು ಜವಾಬ್ದಾರಿ ಅನ್ನುವಂಥದ್ದು ಬರುತ್ತೆ, ತಾವು ಕಾನೂನಿನ ರಚನೆಯ ಪ್ರಕ್ರಿಯೆಯಲ್ಲಿ ಪಾಲುದಾರರು ಎನ್ನುವಂಥ ಭಾವನೆ ಅವರಿಗೆ ಬರುತ್ತೆ. ಆ ಕಾನೂನಿನ ಸಾಧ್ಯತೆಗಳೇನು, ಕಾನೂನಿನ ಸಾಧಕ ಬಾಧಕಗಳೇನು ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ದೆನ್ ನಂತರದ ಅಂಶ ಕಾನೂನಿಗೆ ನೈತಿಕತೆಯ ಬೆಂಬಲ. ಯಾವುದೇ ಕಾನೂನಿಗೆ ನೈತಿಕತೆಯ ಬೆಂಬಲ ಇಲ್ಲದೇ ಇದ್ದರೆ ಅದು ಪಾಲನೆಯಾಗುವುದಿಲ್ಲ. ಕಾನೂನುಗಳು ಬಲದ ಆಧಾರದ ಮೇಲೆ ಜಾರಿಗೆ ಬರುವಂಥದ್ದಾಗಬಾರ್ದು. ಪ್ರಜಾ ನಿರ್ಧಾರದಲ್ಲಿ ಕಾನೂನು ರಚನೆಯ ಪ್ರಕ್ರಿಯೆಯಲ್ಲಿ ಜನರೇ ಭಾಗವಹಿಸುವುದರಿಂದ, ತಾವೇ ಆ ಶಾಸನಗಳಿಗೆ ಅನುಮೋದನೆಯನ್ನು ನೀಡುವುದರಿಂದ, ಸ್ವಯಂ ಇಚ್ಛೆಯಿಂದ ಶಾಸನ ರಚನೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಆ ಜನರು ನೈತಿಕವಾಗಿ ಆ ಕಾನೂನಿಗೆ ಬೆಂಬಲವನ್ನು ನೀಡಲಿಕ್ಕೆ ಅವರು ಕಟಿಬದ್ಧರಾಗಿರ್ತಾರೆ. ನಂತರದ ಗುಣ ಅಂದರೆ ಪ್ರತಿನಿಧಿಗಳು ಹಾಗೂ ಜನರ ನಡುವೆ ನಿರಂತರ ಸಂಪರ್ಕ. ಪ್ರಜಾ ನಿರ್ಧಾರ ಪದ್ಧತಿಯ ಪ್ರಕಾರ ಶಾಸಕಾಂಗದ ಚಟುವಟಿಕೆಗಳು ಜನರ ಗಮನಕ್ಕೆ ಬರುತ್ತೆ. ಆಗ ಜನರು ಶಾಸಕಾಂಗದ ಪ್ರತಿನಿಧಿಗಳ ಜೊತೆಗೆ ನಿಕಟವಾದಂಥ
ಸಂಬಂಧವನ್ನು ಹೊಂದಿರ್ತಾರೆ. ಇಲ್ಲದೆ ಹೋದರೆ ಶಾಸಕಾಂಗದ ಕಾಯ್ದೆಗಳನ್ನು ತಿರಸ್ಕರಿಸಬೇಕಾದಂಥ ಸಂದರ್ಭವು ಒದಗಿ ಬಂದರೆ ಆಗ ಸರ್ಕಾರ ಪೇಚಿಗೆ ಸಿಲುಕಬೇಕಾಗುತ್ತೆ. ಸ್ವಿಸ್ನ ಜನಪ್ರತಿನಿಧಿಗಳು ಅನಿವಾರ್ಯವಾಗಿ ಜನರೊಡನೆ ನೇರ ಹಾಗೂ ನಿರಂತರ ಸಂಪರ್ಕವನ್ನು ಇಟ್ಟುಕೊಳ್ಳುವಂತಹ ಪರಿಸ್ಥಿತಿ ಪ್ರಜಾ ನಿರ್ಧಾರ ಸೃಷ್ಟಿ ಮಾಡಿದೆ. ನಂತರದ ಗುಣ ಅಂದರೆ ಫೆಡರಲ್ ಅಸೆಂಬ್ಲಿ ಎರಡೂ ಸದನಗಳ ಭಿನ್ನಾಭಿಪ್ರಾಯವನ್ನು ಬಗೆಹರಿಸಬಹುದಾಗಿದೆ. ನಾವು ನೋಡ್ತೀವಿ, ಭಾರತದಂಥ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಮಸೂದೆ ಅಂಗೀಕಾರದ ಸಂದರ್ಭ ಬಂದಾಗ ಎರಡೂ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಬರಬಹುದು. ಅಂದರೆ ಒಂದು ಸದನ ಮಸೂದೆಗೆ ಒಪ್ಪಿಗೆಯನ್ನು ಕೊಟ್ಟು ಮತ್ತೊಂದು ಸದನ ಮಸೂದೆಗೆ ಒಪ್ಪಿಗೆಯನ್ನು ಕೊಡದೇ ಇದ್ದಾಗ ಮಸೂದೆಯ ಬಗ್ಗೆ ಗೊಂದಲ ನಿರ್ಮಾಣ ಆಗುತ್ತೆ. ಆದರೆ ಇಲ್ಲಿ ಫೆಡರಲ್ ಅಸೆಂಬ್ಲಿಯ ಎರಡೂ ಸದನಗಳಿಗೆ ಸಮಾನ ಅಧಿಕಾರ ಇದೆ. ಎರಡೂ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದ್ರೂ ಸಹ ಪ್ರಜಾ ನಿರ್ಧಾರಕ್ಕೆ ಮಸೂದೆಯೊಂದನ್ನು ಒಪ್ಪಿಸಿದಾಗ ಆ ಪ್ರಜಾ ನಿರ್ಧಾರವೇ ಅಂತಿಮವಾದಂತಹ ನಿರ್ಣಯ ಆಗುತ್ತೆ. ಹಾಗಾಗಿ ಎರಡೂ ಸದನಗಳ ನಡುವೆ ಇರುವಂತಹ ಭಿನ್ನಾಭಿಪ್ರಾಯವನ್ನು ಇದು ಹೋಗಲಾಡಿಸುತ್ತೆ. ನಂತರ ಪ್ರಜಾ ನಿರ್ಧಾರದ ದೋಷಗಳೇನು ಅಂತ ಹೇಳಿ ನೋಡೋಣ. ಪ್ರಜಾ ನಿರ್ಧಾರದ ದೋಷಗಳನ್ನು ಸಂಕ್ಷಿಪ್ತವಾಗಿ ನಾವು ಅರ್ಥ ಮಾಡಿಕೊಳ್ಳೋದಾದರೆ, ಮೊದಲನೇದಾಗಿ ಶಾಸನದ ಗುಣಕ್ಕೆ ಆದ್ಯತೆ ಇಲ್ಲ. ಪ್ರತಿಯೊಂದು ಅಂಶವೂ ಸಹ ತನ್ನದೇ ಆದಂತಹ ಗುಣ ಮತ್ತು ದೋಷಗಳನ್ನು ಒಳಗೊಂಡಿರುತ್ತೆ. ಇಲ್ಲಿ ನಾವು ಈ ತನಕ ಪ್ರಜಾ ನಿರ್ಧಾರದ ಉತ್ತಮ ಅಂಶಗಳ ಬಗ್ಗೆ, ಅನುಕೂಲಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಆದರೆ ಈಗ ಪ್ರಜಾ ನಿರ್ಧಾರದ ದೋಷಗಳು ನೋಡಿದಾಗ ಶಾಸನದ ಗುಣಕ್ಕೆ ಆದ್ಯತೆ ಇಲ್ಲ ಅಂತ ಹೇಳ್ತೀವಿ. ಯಾಕೆ ಶಾಸನದ ಗುಣಕ್ಕೆ ಆದ್ಯತೆ ಇಲ್ಲ ಅಂದರೆ, ಇಲ್ಲಿ ಶಾಸನ ರಚನೆ ಮಾಡುವಂಥದ್ದು ಅತ್ಯಂತ ತಾಂತ್ರಿಕವಾದಂತಹ ಕೆಲಸ. ಈ ಫೆಡರಲ್ ಅಸೆಂಬ್ಲಿ ರಚನೆ ಮಾಡುವಂತಹ ಶಾಸನಗಳೇನಿದೆ ಅವು ಸಮಕಾಲೀನ ಸಂದರ್ಭಕ್ಕೆ ಹೊಂದಿಕೊಳ್ಳುವಂತಹ ಶಾಸನಗಳಾಗಿರುತ್ತೆ. ಆದರೆ ಜನತೆ ಆ ಶಾಸನಗಳನ್ನು ತಿರಸ್ಕರಿಸುವಂತಹ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಶಾಸನದ ಗುಣಕ್ಕೆ ಆದ್ಯತೆ ಎನ್ನುವಂಥದ್ದು ಇರೋದಿಲ್ಲ. ಬಹುಪಾಲು ಜನರಿಗೆ ಶಾಸನದ ಭಾಷೆ, ಶಾಸನದ ಪ್ರಕ್ರಿಯೆ, ಶಾಸನದ ಭವಿಷ್ಯದ ಆಲೋಚನೆಗಳು ಏನಿದೆ ಅದು ಅರ್ಥ ಆಗದೇ ಇರಬಹುದು. ಇಲ್ಲಿ ಆ ಕಾರಣಕ್ಕೋಸ್ಕರ ಈ ಪ್ರಜಾ ನಿರ್ಧಾರದ ಮೂಲಕ ರಚನೆ ಮಾಡುವಂತಹ ಶಾಸನದ ಗುಣಕ್ಕೆ ಆದ್ಯತೆಯಲ್ಲಿ ನೀಡಲಾಗೋದಿಲ್ಲ. ಎರಡನೆಯ ದೋಷ ಅಂದರೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಪ್ರಗತಿಗೆ ವಿರೋಧವಾದುದು. ಪ್ರಜಾ ನಿರ್ಧಾರ ಇದರಿಂದಾಗಿ ಆ ದೇಶದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಪ್ರಗತಿಗೆ ವಿರೋಧ. ಹೇಗೆ ಅಂದರೆ, ಸ್ವಿಸ್ನ ಜನತೆ ಏನಿದ್ದಾರೆ ಅವರು ಬ್ರಿಟನ್ನ ಜನತೆಯಂತೆ ಅವರು ಸಂಪ್ರದಾಯಶೀಲರು. ಆದ್ದರಿಂದ ಈ ಸಂಪ್ರದಾಯಶೀಲರಾಗಿರುವಂತಹ ಜನತೆ ಪ್ರಗತಿದಾಯಕವಾದಂತಹ ಸುಧಾರಣಾ ಕಾನೂನುಗಳನ್ನು ತರಲಿಕ್ಕೆ ಬಯಸಿದರೆ ಆಗ ಅವರು ಪ್ರಜಾ ನಿರ್ಧಾರದ ಮೂಲಕ ತಿರಸ್ಕರಿಸಬಹುದು. ಅಂದರೆ ಇಲ್ಲಿ ಸಾಮಾಜಿಕ ಬದಲಾವಣೆ, ಆರ್ಥಿಕ ಬದಲಾವಣೆ, ರಾಜಕೀಯ ಬದಲಾವಣೆಯನ್ನು ಮಾಡಲಿಕ್ಕೆ ಏನಾದರೂ ಹೊರಟ್ರೆ, ಅಂಥ ಕಾನೂನುಗಳನ್ನು ರಚನೆ ಮಾಡಿದರೆ ಅದನ್ನು ಪ್ರಜಾ ನಿರ್ಧಾರಕ್ಕೆ ಬಿಟ್ಟರೆ ಪ್ರಜೆಗಳು ಸಂಪ್ರದಾಯಶೀಲರಾಗಿರೋದ್ರಿಂದ ಅಂಥ ಮಸೂದೆಗಳನ್ನು ಪ್ರಜಾ ನಿರ್ಧಾರದ ಮೂಲಕ ತಿರಸ್ಕರಿಸುವಂತಹ ಸಾಧ್ಯತೆಯೂ ಸಹ ಇದೆ. ಮೂರನೆಯ ಪ್ರಜಾ ನಿರ್ಧಾರದ ದೋಷ ಎಂದರೆ ಅನಗತ್ಯ ವಿಳಂಬಕ್ಕೆ ದಾರಿ. ಯಾವುದೇ ಒಂದು ಕಾನೂನನ್ನು ತುರ್ತಾಗಿ ರಚನೆ ಮಾಡಬೇಕಾಗುತ್ತೆ, ಅದಕ್ಕೆ ಒಂದು ನಿಗದಿತ ಸಮಯದೊಳಗಡೆ ನಾವು ಕಾನೂನನ್ನು ಜಾರಿಗೆ ತರಬೇಕಾಗುತ್ತೆ. ಹೆಚ್ಚು ವಿಳಂಬ ಆಗಬಾರ್ದು ಕಾನೂನನ್ನು ರಚನೆ ಮಾಡುವಲ್ಲಿ. ಆದರೆ ಇಲ್ಲಿ ಪ್ರತಿಯೊಂದು ಕಾನೂನನ್ನು ಪ್ರಜಾ ನಿರ್ಧಾರಕ್ಕೆ ಒಪ್ಪಿಸಬೇಕಾಗಿರೋದ್ರಿಂದ ಅಲ್ಲಿ ಪ್ರಜಾ ನಿರ್ಧಾರಕ್ಕೆ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸಬೇಕು, ಕರಪತ್ರಗಳನ್ನು ಹಂಚಿಕೆ ಮಾಡಬೇಕು, ಪ್ರಚಾರವನ್ನು ಮಾಡಬೇಕು, ಮತ ಎಣಿಕೆಯನ್ನು ಮಾಡಬೇಕು, ಪ್ರಜಾ ನಿರ್ಧಾರದ ಬಗ್ಗೆ ಮತ ಎಣಿಕೆ ಆಗಬೇಕು. ಹೀಗೆ ಇದೊಂದು
ಹೆಚ್ಚು ಸಮಯ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ, ವಿಳಂಬವಾದಂತಹ ಪ್ರಕ್ರಿಯೆ. ಅದರಿಂದ ಇದು ಅತಿಯಾದಂತಹ ಅನಗತ್ಯವಾದಂತಹ ವಿಳಂಬಕ್ಕೆ ಇದು ದಾರಿಯಾಗುತ್ತೆ. ತಕ್ಷಣಕ್ಕೆ ನಮಗೆ ಬೇಕಾದಂತಹ ಕಾನೂನುಗಳನ್ನು ರಚನೆ ಮಾಡಿಕೊಳ್ಳಲಿಕ್ಕೆ ಸ್ವಿಸ್ನಲ್ಲಿ ಅವಕಾಶ ಸಾಧ್ಯ ಆಗೋದಿಲ್ಲ. ನಂತರದ ಪ್ರಜಾ ನಿರ್ಧಾರದ ದೋಷ ಅಂದರೆ ನೈತಿಕತೆಯ ಪ್ರಶ್ನೆಯ ಟೀಕೆ ಅಂತ. ಪ್ರಜಾ ನಿರ್ಧಾರ ಏನಿದೆ ಅದು ಅದಕ್ಕೆ ನೈತಿಕತೆಯ ಬೆಂಬಲ ಅದು ಪಡೆಯಬಲ್ಲುದೇ ಎನ್ನುವಂಥ ಪ್ರಶ್ನೆ. ಯಾಕೆಂದ್ರೆ ಪ್ರಜಾ ನಿರ್ಧಾರದಲ್ಲಿ ಕಡಿಮೆ ಮತದಾರರು ಭಾಗವಹಿಸ್ತಾರೆ. ಒಂದು ನಿರ್ದಿಷ್ಟ ಸಂಖ್ಯೆ ಮತದಾರರು ಒಪ್ಪಿಗೆಯನ್ನು ನೀಡಿದರೆ ಸಾಕು ಅಂತ ಹೇಳಿ ಅನಿಸುತ್ತೆ. ಪ್ರಜಾ ನಿರ್ಧಾರದ ಸಂದರ್ಭ ಬಂದಾಗ ಎಲ್ಲರೂ ಅಲ್ಲಿ ಪಾಲ್ಗೊಳ್ಳೋದಿಲ್ಲ. ಎಲ್ಲರೂ ಅಲ್ಪಸಂಖ್ಯಾತರ ಅಭಿಪ್ರಾಯ ಅದಾಗುತ್ತೆ ಪ್ರಜಾ ನಿರ್ಧಾರ ಎನ್ನುವಂಥದ್ದು. ಅಲ್ಪಸಂಖ್ಯಾತರ ಅಭಿಪ್ರಾಯ ಕಡಿಮೆ ಮತದಾರರು ನೀಡುವಂಥ ಕಡಿಮೆ ಮತ ಪಡೆದು ಅದು ಸಿಂಧುವಾಗುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲಿ ನೈತಿಕತೆಯ ಪ್ರಶ್ನೆಯೂ ಸಹ ಉದ್ಭವವಾಗುತ್ತೆ. ಮತ್ತೊಂದು ಪ್ರಮುಖವಾದಂತಹ ದೋಷ ಏನು ಅಂದರೆ ಜನರು ನಕಾರಾತ್ಮಕವಾಗಿ ಪಾಲ್ಗೊಳ್ಳುವಿಕೆ. ಇಲ್ಲಿ ಪ್ರಜಾ ನಿರ್ಧಾರದಲ್ಲಿ ಜನರು ನಕಾರಾತ್ಮಕವಾಗಿ ಪಾಲ್ಗೊಳ್ತಾರೆ. ನಕಾರಾತ್ಮಕವಾಗಿ ಅಂತ ಹೇಳಿದರೆ ಜನತೆ ತಮ್ಮ ಅಭಿಪ್ರಾಯವನ್ನು ವಿವರಣಾತ್ಮಕವಾಗಿ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇಲ್ಲ. ಜನರು ತಮ್ಮ ಅಭಿಪ್ರಾಯವನ್ನು ಮತ ಚಲಾಯಿಸುವಾಗ, ಪ್ರಜಾ ನಿರ್ಧಾರದ ಬಗ್ಗೆ ಮತ ಚಲಾಯಿಸುವಾಗ ಹೌದು ಅಥವಾ ಇಲ್ಲ ಅಂತ ಹೇಳಬೇಕು. ಆ ಮಸೂದೆಯ ಬಗ್ಗೆ, ಆ ಕಾನೂನಿನ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಎಸ್ ಆರ್ ನೋ ಅಷ್ಟೇ ಹೇಳಬೇಕು. ಒಂದು ಮಸೂದೆಯಲ್ಲಿ ಕೆಲವು ಭಾಗಗಳು ಒಪ್ಪಿಗೆ ಆಗಿರುತ್ತೆ, ಕೆಲವು ಭಾಗಗಳು ಒಪ್ಪಿಗೆ ಆಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನನಗೆ ಈ ಭಾಗ ಒಪ್ಪಿಗೆ ಆಗಿದೆ, ಈ ಭಾಗ ಒಪ್ಪಿಗೆ ಆಗಿಲ್ಲ ಎನ್ನುವಂಥ ಅಭಿಪ್ರಾಯವನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ, ಅಂತ ಅವಕಾಶನೇ ಇಲ್ಲ. ಹಾಗಾಗಿ ಹೌದು ಅಥವಾ ಇಲ್ಲ ಎನ್ನುವಂಥ ಅಭಿಪ್ರಾಯವನ್ನು ಮತದಾರರು ನೀಡಬೇಕಾಗಿರೋದ್ರಿಂದ ಇದೊಂದು ರೀತಿಯ ನಕಾರಾತ್ಮಕವಾದ ಹಕ್ಕನ್ನು ಮಾತ್ರ ಮತದಾರರು ಚಲಾಯಿಸುವಂತಾಗುತ್ತೆ. ನಂತರದ ಅಂಶ, ರಾಜಕೀಯ ಪಕ್ಷಗಳು ಇದನ್ನು ದುರುಪಯೋಗಪಡಿಸಿಕೊಳ್ಬಹುದು. ರಾಜಕೀಯ ಪಕ್ಷಗಳು ಅವರ ನಡುವೆ ಒಂದು ಭಿನ್ನಾಭಿಪ್ರಾಯ ನಿರಂತರವಾಗಿ ಇರುತ್ತೆ. ಹಾಗಾಗಿ ಇಲ್ಲಿ ರಾಜಕೀಯ ಪಕ್ಷಗಳು ಅವು ನಿರಂತರವಾಗಿ ಜನರ ಜೊತೆಗೆ ಸಂಪರ್ಕವನ್ನು ಹೊಂದಿರ್ತವೆ. ಪರಸ್ಪರ ದ್ವೇಷ, ಅಸೂಯೆ ಇವುಗಳನ್ನೆಲ್ಲ ರಾಜಕೀಯ ಪಕ್ಷಗಳು ಬೆಳೆಸ್ಕೊಂಡು ಜನರ ಮನೋಭಾವನೆಯಲ್ಲಿ ಬದಲಾವಣೆಯನ್ನು ಮಾಡುವಂತಹ ಸಾಧ್ಯತೆಗಳು ಸಹ ಇರುತ್ತೆ. ಕೊನೆಯ ದೋಷ ಅಂದರೆ ದುಂದುವೆಚ್ಚಕ್ಕೆ ದಾರಿ ಮಾಡಿಕೊಡೋದು. ಪ್ರತಿ ಸಂದರ್ಭದಲ್ಲಿ ಪ್ರತಿ ಕಾನೂನನ್ನು ಪ್ರಜಾ ನಿರ್ಧಾರಕ್ಕೆ ಒಪ್ಪಿಸಬೇಕಾದ್ರೆ ಬೊಕ್ಕಸಕ್ಕೆ ಹೆಚ್ಚು ವ್ಯಯವಾಗುತ್ತೆ. ಮಸೂದೆಯನ್ನು ಮುದ್ರಿಸಬೇಕು, ಅದನ್ನು ಮುದ್ರಿಸಿ ಪ್ರಕಟಿಸಬೇಕು, ಅದನ್ನು ನಂತರ ನಾನು ಆಗಲೇ ಹೇಳಿದ ಹಾಗೆ ಪ್ರಜಾ ನಿರ್ಧಾರದ ದಿನಾಂಕ ನಿಗದಿಪಡಿಸಬೇಕು, ಚುನಾವಣೆಯನ್ನು ಮಾಡಬೇಕು, ಮತ ಎಣಿಕೆಯನ್ನು ಮಾಡಬೇಕು. ಇದಕ್ಕೆ ಮುದ್ರಣ ವೆಚ್ಚ, ಸಿಬ್ಬಂದಿ ವೆಚ್ಚ, ಸರಬರಾಜು ವೆಚ್ಚ ಎಲ್ಲ ವೆಚ್ಚಗಳು ಆಗೋದ್ರಿಂದ ಪ್ರಜಾ ನಿರ್ಧಾರ ಒಂದು ದುಂದು ವೆಚ್ಚಕ್ಕೆ ಕಾರಣವಾಗುತ್ತೆ ಎನ್ನುವಂಥ ಅಭಿಪ್ರಾಯವೂ ಸಹ ಇದೆ. ಹೀಗೆ ಸ್ವಿಸ್ನ ಪ್ರಜಾ ನಿರ್ಧಾರ ಹಲವಾರು ಗುಣಗಳನ್ನು ಹೊಂದಿದೆ, ದೋಷಗಳನ್ನು ಹೊಂದಿದೆ. ಪ್ರಜಾ ನಿರ್ಧಾರದ ಬಗ್ಗೆ ಏನೆಲ್ಲ ಟೀಕೆಗಳು ಇದ್ರೂ ಸಹ ಇಲ್ಲಿ ಆ ಟೀಕೆಗಳು ಒಂದು ರೀತಿಯ ಉತ್ಪ್ರೇಕ್ಷೆಯಿಂದ ಕೂಡಿದವುಗಳಾಗಿವೆ ಎನ್ನುವಂಥ ಅಭಿಪ್ರಾಯವನ್ನು ರಾಜನೀತಿಜ್ಞರು ವ್ಯಕ್ತಪಡಿಸ್ತಾರೆ. ಸ್ವಿಸ್ನ ಪ್ರಜಾಪ್ರಭುತ್ವದಲ್ಲಿ ಪ್ರಜಾ ನಿರ್ಧಾರ ಅತ್ಯಂತ ಮುಖ್ಯವಾದಂತಹ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಇದನ್ನು ಜನರಲ್ಲಿರುವಂತಹ
ವಿಶೇಷಾಧಿಕಾರ ಅಂತ ಹೇಳಿ ಕರಿಬಹುದು, ಪ್ರಜೆಗಳಲ್ಲಿರುವಂತಹ ವಿಟೋ ಅಧಿಕಾರ ಎಂಬಂತೆ ಕರೆಯಬಹುದು. ಪ್ರಜಾಪ್ರಭುತ್ವವನ್ನು, ಅದರಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಸನುಗೊಳಿಸುವ ನಿಟ್ಟಿನಲ್ಲಿ ಒಂದು ಅತ್ಯಂತ ಪ್ರಮುಖವಾದಂತಹ ಸಾಧನ ಎಂಬಂತೆಯೂ ಸಹ ಕರೆಯಬಹುದಾಗಿದೆ. ಮುಂದಿನ ವಿಷಯ ಪ್ರಜಾ ನಿರ್ದೇಶನ. ಸ್ವಿಸ್ನಲ್ಲಿ ಪ್ರಜಾ ನಿರ್ದೇಶನ ಪದ್ಧತಿಯನ್ನು ಬಹಳ ಹಿಂದಿನಿಂದಲೂ ಸಹ ಅದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಈಗಾಗಲೇ ನಾನು ಪ್ರಜಾ ನಿರ್ದೇಶನ ಎಂದರೇನು ಅಂತ ಹೇಳಿದ್ದೇನೆ. ಪ್ರಜೆಗಳೇ ನಿರ್ದೇಶನವನ್ನು ನೀಡೋದು, ನಿರ್ದಿಷ್ಟವಾದಂತಹ ಕಾಯಿದೆಯೊಂದನ್ನು ರಚನೆ ಮಾಡುವಂತೆ, ಅಂದರೆ ಇದನ್ನು ಸಂಪೂರ್ಣವಾಗಿ ಸಂವಿಧಾನವನ್ನು ಪರಿಷ್ಕರಣೆ ಮಾಡುವಂತೆ ಅಥವಾ ಭಾಗಶಃ ತಿದ್ದುಪಡಿಯನ್ನು ಮಾಡಲಿಕ್ಕೋಸ್ಕರವಾಗಿ ಇದನ್ನು ವಿಶೇಷವಾಗಿ ಬಳಸಿಕೊಳ್ಳುವಂತಹ ಸಂದರ್ಭ ಇದೆ. ಇದರ ಗುಣಗಳೇನು, ದೋಷಗಳೇನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ. ಇದರ ಗುಣ ಮೊದಲನೇದಾಗಿ ಜನತಾ ಪರಮಾಧಿಕಾರ ತತ್ವದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಅಂದರೆ ಪ್ರಜೆಗಳು ತಮ್ಮ ಇಚ್ಛೆಯನ್ನು, ತಮ್ಮ ಅಭಿಮತವನ್ನು ನೇರವಾಗಿ ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ. ಶಾಸನ ರಚನೆಯಲ್ಲಿ ನೇರವಾಗಿ ಅವರು ತಮ್ಮನ್ನು ತೊಡಗಿಸಿಕೊಳ್ತಾರೆ, ಸಕ್ರಿಯವಾಗಿ ತೊಡಗಿಸಿಕೊಳ್ತಾರೆ. ಎಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುತ್ತೆ ಅಲ್ಲಿ ಜನರು ನೇರವಾಗಿ ತಮ್ಮನ್ನು ಶಾಸನ ರಚನಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋದಿಲ್ಲ. ಆದರೆ ಸ್ವಿಸ್ನ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ನೇರವಾಗಿಯೇ ಶಾಸಕಾಂಗಕ್ಕೆ ಸೂಚಿಸ್ತಾರೆ ತಮಗೆ ಇದು ಬೇಕು ಅಂಥೇಳಿ. ಅದಕ್ಕನುಗುಣವಾಗಿ ಶಾಸಕಾಂಗ ಆ ಶಾಸನವನ್ನು ಸಿದ್ಧಪಡಿಸಬೇಕು. ಅಂದರೆ ಜನರ ಆಶಯ ಮತ್ತು ಆಶೋತ್ತರಗಳಿಗೆ ಜನಪ್ರತಿನಿಧಿಗಳು ಸ್ಪಂದಿಸಬೇಕು, ಪ್ರಾಮಾಣಿಕವಾಗಿ ಸ್ಪಂದಿಸಬೇಕು. ಇದನ್ನು ನಾವು ಜನತಾ ಪರಮಾಧಿಕಾರ ತತ್ವದ ಬೆಳವಣಿಗೆ ಅಂತ ಹೇಳಿ ಕರಿತೇವೆ. ಎರಡನೇದಾಗಿ ಪ್ರಜಾ ನಿರ್ದೇಶನದ ಗುಣ ಅಂದರೆ ಪ್ರತಿನಿಧಿಗಳ ಉದಾಸೀನ ಧೋರಣೆಯನ್ನು ಕಡಿಮೆ ಮಾಡಬಹುದು. ಅಂದರೆ ಇಲ್ಲಿ ಜನಪ್ರತಿನಿಧಿಗಳಿರೋದು ನಿರಂತರವಾಗಿ ಜನರ ಕುಂದುಕೊರತೆಗಳು, ಜನರ ಸಮಸ್ಯೆಗಳು, ಅವುಗಳ ಅರಿವನ್ನು ಕಾಲಕಾಲಕ್ಕೆ ಹೊಂದಿ ಅದನ್ನು ಬಗೆಹರಿಸುವಂತಹ ಕೆಲಸವನ್ನು ಪ್ರಜಾಪ್ರತಿನಿಧಿಗಳು ಮಾಡಬೇಕು. ವಿಫಲರಾಗುವಂತಹ ಸಂದರ್ಭಗಳು ಇರುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಪ್ರಜಾ ನಿರ್ದೇಶನ ಅಳವಡಿಸಿಕೊಳ್ಳಲಾಗಿದೆ. ಸ್ವಿಸ್ನಲ್ಲಿ ಪ್ರಜಾ ನಿರ್ದೇಶನ ಅಳವಡಿಸಿಕೊಂಡೋದ್ರಿಂದ ಇಲ್ಲಿ ಪ್ರತಿನಿಧಿಗಳಿಗೆ ನಿರ್ದೇಶನ ನೀಡುವ ಸ್ವಾತಂತ್ರ್ಯ ಮತದಾರರಲ್ಲಿರೋದ್ರಿಂದ, ಪ್ರತಿನಿಧಿಗಳಿಗೆ ನಿರ್ದೇಶನ ನೀಡುವ ಸ್ವಾತಂತ್ರ್ಯ ಮತದಾರರಲ್ಲಿರುವುದರಿಂದ ಮತದಾರರು ಪ್ರತಿನಿಧಿಗಳನ್ನು ಪ್ರಜಾ ನಿರ್ದೇಶನದ ಮೂಲಕ ನಿಯಂತ್ರಿಸ್ತಾರೆ. ಆ ಮೂಲಕವಾಗಿ ಮತದಾರರು ಪ್ರತಿನಿಧಿಗಳು ಸದಾ ಜಾಗೃತವಾಗಿರುವಂತೆ ನೋಡಿಕೊಳ್ತಾರೆ. ಪ್ರತಿನಿಧಿಗಳು ಜನರ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಳ್ಬೇಕು. ಮೂರನೇ ಅಂಶ, ಜನರಿಗೆ ಸುಲಭವಾಗಿ ವಿಧೇಯತೆಯನ್ನು ಪಡೆಯಲಾಗುತ್ತೆ. ಜನರಿಗೆ ಸುಲಭವಾಗಿ ವಿಧೇಯತೆಯನ್ನು ಪಡೆಯೋದು ಅಂತ ಹೇಳಿದ್ರೆ ಪ್ರಜಾ ನಿರ್ದೇಶನದ ಸಹಾಯದಿಂದ ಜನರೇ ಕಾನೂನುಗಳನ್ನು ರಚಿಸುವ ಹಕ್ಕನ್ನು ಹೊಂದಿರ್ತಾರೆ. ಇಂತಹ ಕಾನೂನುಗಳನ್ನು ಜನರೇ ರಚಿಸಿರುವುದರಿಂದ ಅವರು ಸ್ವಯಂ ಪ್ರೇರಣೆಯಿಂದ ಅದಕ್ಕೆ ಗೌರವವನ್ನು ಸಲ್ಲಿಸಲೇಬೇಕಾಗುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂತಹ ವಿರೋಧವನ್ನು ಮಾಡೋದಿಲ್ಲ. ಅದನ್ನೇ ನಾವು ಹೇಳೋದು ನಂತರದ ಅಂಶ ಅಂದರೆ ಜನರ ಪ್ರತಿರೋಧ ಕಡಿಮೆ. ಜನರೇ ಪ್ರಜಾ ನಿರ್ದೇಶನದ ಅಸ್ತ್ರದ ಮೂಲಕ ಕಾನೂನನ್ನು ರೂಪಿಸಿಕೊಳ್ಳುವ ಸ್ವಾತಂತ್ರ್ಯ ಹೊಂದಿರ್ತಾರೆ. ಹಾಗಾಗಿ ಅವರು ಸರ್ಕಾರದ ಯಾವುದೇ ನೀತಿಯ ವಿರುದ್ಧ, ಕಾರ್ಯಕ್ರಮದ ವಿರುದ್ಧ, ಕಾನೂನಿನ ವಿರುದ್ಧ ಪ್ರತಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ. ಈ 4 ಅಂಶಗಳು ಪ್ರಜಾ ನಿರ್ದೇಶನದ ಗುಣಗಳು. ಒಂದು
ಜನತಾ ಪರಮಾಧಿಕಾರ ತತ್ವ ಬೆಳವಣಿಗೆಗೆ ಸಹಾಯಕಾರಿ. 2 ಪ್ರತಿನಿಧಿಗಳ ಉದಾಸೀನ ಧೋರಣೆ ಕಡಿಮೆಗೊಳಿಸೋದು. 3 ಜನರಿಂದ ಸುಲಭವಾಗಿ ವಿಧೇಯತೆಯನ್ನು ಪಡೆಯೋದು. 4 ಜನರ ಪ್ರತಿರೋಧ ಕಡಿಮೆ ಮಾಡೋದು. ಪ್ರಜಾನಿರ್ದೇಶನದ ದೋಷಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಶಾಸಕಾಂಗದ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಮೊಟಕುಗೊಳಿಸುತ್ತದೆ. ಶಾಸನ ರಚನೆ ಮಾಡುವ ಅಂಗ ಯಾವುದು? ಶಾಸಕಾಂಗ. ಶಾಸನ ರಚನೆ ಮಾಡುವ ಉದ್ದೇಶಕ್ಕೋಸ್ಕರವಾಗಿ ಜನತೆ ತಮ್ಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಶಾಸನ ಸಭೆಗಳಿಗೆ ಕಳಿಸಿರ್ತಾರೆ. ಆ ಶಾಸನವನ್ನು ರಚನೆ ಮಾಡೋದು ಶಾಸಕಾಂಗದ ಅಧಿಕಾರ ಮತ್ತು ಜವಾಬ್ದಾರಿ. ಈ ಅಧಿಕಾರವನ್ನು ಪ್ರಜೆಗಳಿಗೆ ನೀಡಿದರೆ ಅಥವಾ ಪ್ರಜೆಗಳು ಹೊಂದಿರುವುದರಿಂದ ಅಥವಾ ಪ್ರಜೆಗಳು ಪ್ರಜಾ ನಿರ್ದೇಶನದ ಮೂಲಕ ಶಾಸಕಾಂಗಕ್ಕೆ ಸೂಚಿಸೋದ್ರಿಂದ ಶಾಸಕಾಂಗದ ಅಧಿಕಾರ ಮೊಟಕುಗೊಳ್ಳುತ್ತೆ. 2ನೆಯ ದೋಷ ಅಂದ್ರೆ ಮಸೂದೆ ರಚನೆ ಸರಳವಾದುದಲ್ಲ. ನೋಡಿ, ಇಲ್ಲಿ ಮಸೂದೆಗಳನ್ನು ಸಿದ್ಧಪಡಿಸೋದು ತುಂಬಾ ತಾಂತ್ರಿಕವಾದಂಥ ಕೆಲಸ. ತಾಂತ್ರಿಕ ಜ್ಞಾನವನ್ನು ಹೊಂದಿರಬೇಕು. ಬಹುಶಃ ಬಹುಪಾಲು ಜನತೆಗೆ ಕಾನೂನಿನ ತಾಂತ್ರಿಕ ಜ್ಞಾನ ಗೊತ್ತಿರೋದಿಲ್ಲ. ಆದ್ದರಿಂದ ಪ್ರಜಾ ನಿರ್ದೇಶನದಿಂದ ಸೂಚಿಸಲ್ಪಡುವಂಥ ಮಸೂದೆಗಳೇನಿದೆ ಅವು ಅಪಕ್ವವಾಗಿರುತ್ತೆ, ಅಪಾಯಕಾರಿಯಾಗಿರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಈ ಮಸೂದೆ ರಚನೆಯ ಕ್ರಮವನ್ನು ಪ್ರಜಾ ನಿರ್ದೇಶನದ ಮೂಲಕ ನಿರ್ವಹಿಸುವಂಥದ್ದು ಅಷ್ಟೇನು ಸರಿಯಲ್ಲ. 3ನೆಯ ಮತ್ತು ಕೊನೆಯ ದೋಷ ಏನು ಅಂದರೆ ಸುಧಾರಣೆ ಮತ್ತು ಪ್ರಗತಿಯ ದೃಷ್ಟಿಕೋನವನ್ನು ಹೊಂದಿರುವುದಿಲ್ಲ. ಪ್ರಜೆಗಳು ಏನು ನಿರ್ದೇಶನವನ್ನು ನೀಡ್ತಾರೆ, ಯಾವ ಶಾಸನವನ್ನು ರಚನೆ ಮಾಡಬೇಕು ಎನ್ನುವಂಥ ನಿರ್ದೇಶನವನ್ನು ಪ್ರಜೆಗಳು ನೀಡ್ತಾರೆ, ಆ ಶಾಸನಗಳಿಗೆ ಪ್ರಗತಿಯ ದೃಷ್ಟಿಕೋನ ಇರೋದಿಲ್ಲ ಅಂತ. ಅದರ ಜನತೆ ಪ್ರಗತಿಪರವಾಗಿ ಯೋಚನೆ ಮಾಡೋದಿಲ್ಲ. ಆಗಲೇ ನಾವು ತಿಳ್ಕೊಂಡಾಗೆ ಸ್ವಿಸ್ನ ಜನತೆ ಬ್ರಿಟನ್ನ ಜನತೆಯಂತೆ ಸಂಪ್ರದಾಯಶೀಲರಾಗಿದ್ದಾರೆ. ಅವರು ಯಾವುದೇ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬದಲಾವಣೆ ಶೀಘ್ರಗತಿಯಲ್ಲಿ ಆಗಬೇಕು ಅಂತ ಹೇಳಿ ಅವರು ಬಯಸೋದಿಲ್ಲ. ಸುಧಾರಣೆ ಆಗಬೇಕು ಅಂತ ಹೇಳಿ ಬಯಸೋದಿಲ್ಲ. ಹಾಗಾಗಿ ಇಲ್ಲಿ ಈ ಪ್ರಜಾ ನಿರ್ದೇಶನ ಇದು ಸುಧಾರಣಾ ಮತ್ತು ಪ್ರಗತಿಯ ದೃಷ್ಟಿಕೋನವನ್ನು ಹೊಂದಿರೋದಿಲ್ಲ. ಇಷ್ಟು ಅಂಶಗಳು ಪ್ರಜಾ ನಿರ್ದೇಶನದ ಗುಣ ಮತ್ತು ದೋಷಗಳು. ನಾನು ಈ ಆಡಿಯೋದಲ್ಲಿ ನಿಮಗೆ ಪ್ರಜಾ ನಿರ್ಧಾರ, ಅದರ ಗುಣ ಮತ್ತು ದೋಷಗಳು, ಪ್ರಜಾ ನಿರ್ದೇಶನ, ಅದರ ಗುಣ ಮತ್ತು ದೋಷಗಳನ್ನು ನಿಮಗೆ ತಿಳಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಧನ್ಯವಾದಗಳು.